ನಮಸ್ಕಾರ ಸ್ನೇಹಿತರೆ. ಮಿಸೈಲ್ ಅಂದ್ರೆ ಏನು, ಮಿಸೈಲ್ ಹೇಗೆ ಕೆಲಸ ಮಾಡುತ್ತೆ? ಸ್ನೇಹಿತರೆ, ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಕೇವಲ 23-25 ನಿಮಿಷದಲ್ಲೇ ಪಾಕ್ನ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದೆ. 90 ಮಿನಿಟ್ಸ್ ಅಂತ ಹೇಳಿದಾಗಲೇ ಜಗತ್ತಿಗೆ ಅಚ್ಚರಿಯಾಗಿತ್ತು. ಆದರೆ ಲೇಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ಕೇವಲ 23 ನಿಮಿಷ ತಗೊಂಡಿರೋದು ಭಾರತ ಮಿಸೈಲ್ಗಳ ಮೂಲಕ ಪಾಕ್ನ ಬಗ್ಗಿಸಿ ಮಲಗಿಸೋಕೆ. ಪಾಕಿಸ್ತಾನಿ ಸೇನೆಯ 11 ಹೈಲಿ ಗಾರ್ಡೆಡ್ ಏರ್ಬೇಸ್ ಮತ್ತು ಮಿಲಿಟರಿ ಸೆಂಟರ್ಗಳನ್ನು ಭಾರತ ಪೆಟ್ಟುಕೊಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಮಿಸೈಲ್ ಅಂತ ತುಂಬಾ ನೀವು ಕೇಳಿಸ್ಕೊತಾ ಇದ್ದೀರಾ. ಮಿಸೈಲ್ ಅಂದ್ರೆ ಏನು ಹಾಗಾದ್ರೆ? ಚೂಪುಗಿರುತ್ತೆ, ಹಿಂಗಿರುತ್ತೆ, ಹಿಂಗೆ ಹಾರುತ್ತೆ. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಆದರೆ ಸ್ನೇಹಿತರೆ, ಆ್ಯಕ್ಚುಲಿ ಮಿಸೈಲಲ್ಲಿ ಏನಿರುತ್ತೆ, ಅದರ ತುದಿಯಲ್ಲಿ ಏನಿರುತ್ತೆ, ಮಧ್ಯ ಏನಿರುತ್ತೆ, ಎಂಡಲ್ಲಿ ಏನಿರುತ್ತೆ? ಓಕೆ, ಹಾರೋದು ಓಕೆ, ನಿಗದಿತ ಜಾಗವನ್ನು ತಲುಪಿ ಅಲ್ಲಿ ಅದು ಡಿಸ್ಟ್ರಾಯ್ ಆಗೋದು ಹೇಗೆ? ಹೈಪರ್ಸಾನಿಕ್ ಸೂಪರ್ಸಾನಿಕ್ ವೇಗದಲ್ಲಿ ಹೋದರೂ ಕೂಡ ಅದರಲ್ಲಿರೋ ಸೆನ್ಸಾರ್ಸ್ಗೆ, ಸ್ಫೋಟಕಕ್ಕೆ ಏನೂ ಆಗಲ್ವಾ? ಸ್ಫೋಟಕ ಎಲ್ಲಿಟ್ಟಿರ್ತಾರೆ? ಸ್ಫೋಟಕ ಕರೆಕ್ಟಾಗಿ ಆ ಜಾಗದಲ್ಲಿ ಹೋಗಿ ಸಿಡಿಯೋದು ಹೇಗೆ? ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದು. ಬನ್ನಿ, ಈ ಬ್ರಹ್ಮೋಸ್, ಸ್ಕ್ಯಾಲ್ಪ್, ಅಗ್ನಿ, ಆಕಾಶ್, ಮೀಟಿಯೋರ್ ಅಂತ ಈ ಸೂಪರ್ಸಾನಿಕ್ ಹೈಪರ್ಸಾನಿಕ್ ಕ್ಷಿಪಣಿಗಳ ಬಗ್ಗೆ ಬಹಳ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ನಾವು ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಜ್ಞಾನವನ್ನು ಗಳಿಸ್ಕೊಂಡ್ಬಿಡೋಣ. ಅಷ್ಟಕ್ಕೂ ಈ ಮಿಸೈಲ್ ಅಂದರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದರೆ, ರಾಕೆಟ್ ಒಂದರಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಿದ್ರೆ ಅದನ್ನು ಮಿಸೈಲ್ ಅಥವಾ ಕ್ಷಿಪಣಿ ಅಂತ ಹೇಳ್ಬೋದು. ರಾಕೆಟ್ ಏನು ಮಾಡುತ್ತೆ? ತನ್ನಿಂತಾನೇ ಹಾರುತ್ತೆ. ಸೆಲ್ಫ್ ಪ್ರೊಪಲ್ಷನ್ ಇರುತ್ತೆ. ಸ್ಫೋಟಕ ಏನು ಮಾಡುತ್ತೆ? ಆಮೇಲೆ ಬಿದ್ದು ಸ್ಫೋಟ ಆಗುತ್ತೆ. ಸೊ ಮಿಸೈಲ್ಗೆ ಆ 2 ಗುಣ ಇರುತ್ತೆ. ನಿರ್ದಿಷ್ಟ ಗುರಿಯನ್ನು ಹೊಡೆದುರುಳಿಸೋಕೆ ಡಿಸೈನ್ ಮಾಡಿರೋ ಸ್ವಯಂಚಾಲಿತ ಗೈಡೆಡ್ ವೆಪನನ್ನು ಮಿಸೈಲ್ ಅಂತ ಕರಿತೀವಿ. 16 ಕಿಲೋಮೀಟರ್ ದೂರದ ಟಾರ್ಗೆಟ್ ಮೇಲೆ ಸ್ಫೋಟಕ ಹೊತ್ತೊಯ್ದು ಸಿಡಿಸೋದು ಮಿಸೈಲ್ಗಳ ಟಾಪ್ ಮೋಸ್ಟ್ ಗುರಿ. ಆದರೆ ಮಿಸೈಲ್ ರಾಕೆಟ್ಗಿಂತ ಸ್ವಲ್ಪ ಡಿಫ್ರೆಂಟ್. ರಾಕೆಟ್ ಒಂದೇ ಡಿರೆಕ್ಷನ್ನಲ್ಲಿ, ಒಂದೇ ಪಥದಲ್ಲಿ ಹಾರುತ್ತೆ. ಆದರೆ ಮಿಸೈಲ ನಾವು ಗೈಡ್ ಮಾಡ್ಬೋದು. ಟಾರ್ಗೆಟ್ ತನ್ನ ಸ್ಥಾನವನ್ನು ಬದಲಾಯಿಸಿ ಮೂವ್ ಆದಂತೆ ಮಿಸೈಲ್ ಕೂಡ ಪಥವನ್ನು ಬದಲಾಯಿಸಿ ಬೆನ್ನಟ್ಟಿ ಹೋಗಿ ಗುದ್ದುತ್ತೆ. ಇದೇ ಕಾರಣಕ್ಕಾಗಿ ಕ್ಷಿಪಣಿಗಳಲ್ಲಿ ಗೈಡೆನ್ಸ್ ಸಿಸ್ಟಮ್ ಇರುತ್ತೆ. ಸೆನ್ಸಾರ್, GPS, ರೆಡಾರ್ ಉಪಕರಣಗಳನ್ನು ಕೂಡ ಹಾಕಿರ್ತಾರೆ. ಹಾಗಾಗಿ ಮಿಸೈಲ್ಗಳನ್ನು ಸ್ಮಾರ್ಟ್ ವೆಪನ್ಗಳು ಅಂತ ಕರಿಬೋದು. ಮಿಸೈಲ್ಗಳು ಎಷ್ಟು ಟೆಕ್ನಾಲಜಿಯನ್ನು ಅಳವಡಿಸಲಾಗುತ್ತೋ ಅಷ್ಟು ಸ್ಮಾರ್ಟ್ ಆಗ್ತಾ ಹೋಗ್ತವೆ ಮಿಸೈಲ್ಗಳು. ಸುಮಾರು 6 ಮೀಟರ್ನಿಂದ ಹಿಡಿದು 30 ಮೀಟರ್ವರೆಗೂ ಎತ್ತರ ಇರೋ ದೈತ್ಯ ಕ್ಷಿಪಣಿಗಳು ಮಿಸೈಲ್ಸ್ ಕೂಡ ಇವೆ. ಹಾಗಿದ್ರೆ ಮಿಸೈಲ್ಗಳು ಹೇಗೆ ಕೆಲಸ ಮಾಡ್ತವೆ? ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮಿಸೈಲ್ ಒಳಗೆ ಏನಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಮಿಸೈಲ್ನಲ್ಲಿ ಮುಖ್ಯವಾಗಿ 3 ಪಾರ್ಟ್ಗಳಿರ್ತವೆ. ಒಂದು ಪ್ರೊಪಲ್ಷನ್ ಸಿಸ್ಟಮ್, ಇನ್ನೊಂದು ಗೈಡೆನ್ಸ್ ಸಿಸ್ಟಮ್, ಮೂರನೇದು ಪೇಲೋಡ್ ಅಥವಾ ಸಿಡಿತಲೆ ಅಥವಾ ವಾರ್ ಹೆಡ್ ಅಥವಾ ಸ್ಫೋಟಕ. ಆದರೆ ಇದನ್ನು ಡೀಪ್ ಆಗಿ ನೋಡಿದಾಗ ಮಿಸೈಲ್ನ ತುದಿಯಲ್ಲಿ ಕಾಣಿಸ್ತಿರೋದು ನೋಸ್ ಕೋನ್ ಅಥವಾ ನೋಸ್ ಕ್ಯಾಪ್. ಗಾಳಿಯನ್ನು ಭೇದಿಸಿ ಕ್ಷಿಪಣಿ ನುಗ್ಗುವಂತೆ ಇದು ಚೂಪಾಗಿರುತ್ತೆ. ಏರೋಡೈನಾಮಿಕ್ಸ್ ನೋಡಿಕೊಂಡು ಇದನ್ನು ಡಿಸೈನ್ ಮಾಡಿರ್ತಾರೆ. ಸೆನ್ಸಾರ್ ಉಪಕರಣಗಳು, ಶಾಖವನ್ನು ತಡೆಯುವಂಥ ಹೀಟ್ ರೆಸಿಸ್ಟೆಂಟ್ಗಳು ಕೂಡ ಈ ನೋಸ್ ಕ್ಯಾಪ್ನಲ್ಲಿರ್ತವೆ. ಇನ್ನು ಅದರ ಹಿಂದೆ ಇರೋದು ವಾರ್ ಹೆಡ್ ಅಥವಾ ಸಿಡಿತಲೆ, ಸ್ಫೋಟಕ. ಸ್ಪೇಸ್ ರಾಕೆಟ್ನಲ್ಲಿ ಗಗನಯಾನಿಗಳು ಕೂಡ ಟ್ರಾವೆಲ್ ಮಾಡ್ತಾರಲ್ಲ, ಆದರೆ ಮಿಸೈಲ್ನಲ್ಲಿ ಇದೇ ಪ್ರಯಾಣಿಕ. ಈ ಸ್ಫೋಟಕವೇ ಪ್ಯಾಸೆಂಜರ್. ಇದು ಹೃದಯ ಭಾಗ. ಇದರಲ್ಲೇ ವಿಧ್ವಂಸಕಾರಿ ಸ್ಫೋಟಕಗಳನ್ನು ಇಟ್ಟಿರ್ತಾರೆ. ಅಣ್ವಸ್ತ್ರ ಇರ್ಬೋದು, ಕನ್ವೆನ್ಷನಲ್ ಸ್ಫೋಟಕ ಇರ್ಬೋದು. ಈ ಎಕ್ಸ್ಪ್ಲೋಸಿವ್ಗಳನ್ನು ಹೊತ್ಕೊಂಡು ಹೋಗಿ ಟಾರ್ಗೆಟನ್ನು ಧ್ವಂಸ ಮಾಡೋದೇ ಮಿಸೈಲ್ ಕೆಲಸ. 8-10 kgಯಿಂದ ಹಿಡಿದು 1000-2000 kg ತೂಕದ ಸ್ಫೋಟಕ ಸಾಗಿಸೋ ಮಿಸೈಲ್ಗಳಿವೆ. ಸೊ ಈ ರೀತಿ ಮಿಸೈಲ್ ಹೋಗಿ ಹೊಡೆದಾಗ ಅದರಲ್ಲಿರೋ ಸ್ಫೋಟಕ ಕೆಲವೊಂದು ಇಂಪ್ಯಾಕ್ಟ್ ಆದಮೇಲೆ ಸ್ಫೋಟಿಸಿದ್ರೆ, ಇನ್ನು ಕೆಲವು ಟಾರ್ಗೆಟ್ ಹತ್ತಿರ ಇರುವಾಗಲೇ ಗಾಳಿಯಲ್ಲೇ ಸಿಡಿತವೆ. ನಮ್ಮ ಗುರಿ ಏನು, ಯಾವ ರೀತಿ ಸ್ಫೋಟ ಆಗಬೇಕು ಅಂತ ನಮ್ಮ ಉದ್ದೇಶ ಇರುತ್ತೆ, ತಕ್ಕಂತೆ ಅದನ್ನು ಡಿಸೈನ್ ಮಾಡಲಾಗಿರುತ್ತೆ. ಇನ್ನೂ ಕೆಲವೊಂದು ಕ್ಷಿಪಣಿಗಳಂತೂ ಕೂಡ ಟಾರ್ಗೆಟ್ ಹತ್ರ ಹೋಗಿ ಅಲ್ಲೇನಾದ್ರು ಗೋಡೆ ಅಡ್ಡ ಇದ್ದರೆ ಅದನ್ನು ಒಡೆದು ಒಳಗೆ ನುಗ್ಗಿ ಆಮೇಲೆ ಸ್ಫೋಟಿಸ್ತವೆ. ಮಿಷನ್ಗೆ ತಕ್ಕ ಹಾಗೆ, ಅಗತ್ಯತೆಗೆ ತಕ್ಕ ಹಾಗೆ ಸಿಡಿಯುವ ಈ ಸ್ಫೋಟಕಗಳನ್ನು ಪ್ರೋಗ್ರಾಮ್ ಮಾಡಿರ್ತಾರೆ. ಏನು, ಇದೆಲ್ಲದರ ಹಿಂದೆ ಇರೋದು ಮಿಸೈಲ್ನ ಎಂಜಿನ್ ರೂಮ್ ಅಥವಾ ಪ್ರೊಪಲ್ಷನ್ ಸಿಸ್ಟಮ್. ಕ್ಷಿಪಣಿಗೆ ಬೇಕಾದ ವೇಗ ಕೊಡೋದು ಈ ಸಿಸ್ಟಮ್ನ ಕೆಲಸ. ಯಾವುದೇ ರಾಕೆಟ್ನಂತೆ ಮಿಸೈಲ್ಗಳಲ್ಲೂ ಕೂಡ ಪ್ರೊಪಲ್ಷನ್ ಸಿಸ್ಟಮ್ಮೇ ಹೆಚ್ಚು ಜಾಗ ಆವರಿಸ್ಕೊಂಡಿರುತ್ತೆ. ರಾಕೆಟ್ ಥರ ಇಲ್ಲೂ ಕೂಡ ಸಾಲಿಡ್, ಲಿಕ್ವಿಡ್, ಕೆಲವೊಮ್ಮೆ 2 ಮಿಶ್ರಿತ ಪ್ರೊಪಲ್ಷನ್ ಸಿಸ್ಟಮ್ಗಳಿರ್ತವೆ. ಆದರೆ ಇದರಲ್ಲಿ ವಿಶೇಷವಾಗಿರೋದು ರ್ಯಾಮ್ ಜೆಟ್ ಮತ್ತು ಸ್ಕ್ರಾಮ್ ಜೆಟ್ ಪ್ರೊಪಲ್ಷನ್ಗಳು. ಇವು ಕ್ಷಿಪಣಿ ಸಾಕ್ತಿರುವಾಗ ಅದರ ಸುತ್ತ ಇರೋ ಗಾಳಿಯನ್ನು ಸೇವಿಸಿ ಇಂಧನವಾಗಿ ಕನ್ವರ್ಟ್ ಮಾಡ್ತವೆ. ಆದರೆ ಈ ರೀತಿ ಮಾಡೋಕೆ ಮಿಸೈಲ್ ಅತ್ಯಂತ ವೇಗದಲ್ಲಿ ಹೋಗ್ತಿರ್ಬೇಕಾಗತ್ತೆ. ರ್ಯಾಮ್ ಜೆಟ್ಗಾದರೆ ಮಿಸೈಲ್ ಕನಿಷ್ಠ ಪಕ್ಷ ಮ್ಯಾಕ್ 2.5 ಅಥವಾ ಮ್ಯಾಕ್ 3
ಅಂದರೆ ಗಂಟೆಗೆ 3700 ಕಿಲೋಮೀಟರ್ ವೇಗದಲ್ಲಿ ನುಗ್ತಾ ಇರಬೇಕು. ಅದೇ ರೀತಿ ಸ್ಕ್ರಾಮ್ ಜೆಟ್ಗೆ ಹೈಪರ್ಸಾನಿಕ್ ವೇಗದಲ್ಲಿ ಅಂದರೆ ಮ್ಯಾಕ್ 5 ಅಥವಾ ಅದಕ್ಕಿಂತ ಜಾಸ್ತಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕ್ಷಿಪಣಿ ಗಂಟೆಗೆ 6200 ಕಿಲೋಮೀಟರ್ ವೇಗದಲ್ಲಿ ಸಾಗ್ತಾ ಇರಬೇಕು. ಆಗ ಮಾತ್ರ ಗಾಳಿಯನ್ನು ಇಂಧನವಾಗಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಹೀಗೂ ಹೇಳ್ಬೋದು, ಗಾಳಿಯನ್ನೇ ಇಂಧನವಾಗಿ ಕನ್ವರ್ಟ್ ಮಾಡಿಕೊಂಡು ಹಾರೋ ಈ ಕ್ಷಿಪಣಿಗಳು, ಈ ಮಿಸೈಲ್ಗಳು ಒಂದು ಸೂಪರ್ಸಾನಿಕ್ ಇರ್ತವೆ, ಇಲ್ಲಾಂದ್ರೆ ಹೈಪರ್ಸಾನಿಕ್ ಇರ್ತವೆ. ಗೈಡೆನ್ಸ್ ಸಿಸ್ಟಮ್ ಮಿಸೈಲ್ನ ಮೆದುಳು. ಮಿಸೈಲ್ನ ಮತ್ತೊಂದು ದೊಡ್ಡ ಭಾಗ ಅಂದ್ರೆ ಗೈಡೆನ್ಸ್ ಸಿಸ್ಟಮ್, ಕಂಟ್ರೋಲ್ ಸಿಸ್ಟಮ್. ಇದನ್ನ ಮಿಸೈಲ್ನ ಬ್ರೈನ್ ಅಥವಾ ಮೆದುಳು ಅಂತ ಕರಿಬಹುದು. ಸಾಮಾನ್ಯ ರಾಕೆಟ್ಗೂ ಮಿಸೈಲ್ಗೂ ವ್ಯತ್ಯಾಸ ಏರ್ಪಡೋದು ಇದೇ ವ್ಯವಸ್ಥೆಯಿಂದ. ಕ್ಷಿಪಣಿ ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಎಷ್ಟು ವೇಗದಲ್ಲಿ ನುಗ್ಗಬೇಕು ಅನ್ನೋ ಸೂಚನೆಗಳನ್ನ ನೀಡುವ ಶಕ್ತಿ ಸಿಡಿತಲೆ ಮತ್ತು ಮಿಸೈಲ್ನ ಪ್ರೊಪಲ್ಷನ್ ಸಿಸ್ಟಮ್ ಮಧ್ಯದಲ್ಲಿ ಈ ಗೈಡೆನ್ಸ್ ವ್ಯವಸ್ಥೆ ಇರುತ್ತೆ. ಮಿಸೈಲ್ ಅಷ್ಟೊಂದು ನಿಖರವಾಗಿ ಗುರಿಯನ್ನ ಹೊಡೆಯೋಕೆ ಸಾಧ್ಯ ಆಗೋದು ಇದೇ ಗೈಡೆನ್ಸ್ ಸಿಸ್ಟಮ್ನಿಂದ. ಯಾಕಂದ್ರೆ ಇದರಲ್ಲಿ ಕ್ಷಿಪಣಿಯನ್ನ ಗೈಡ್ ಮಾಡೋಕೆ ಅಷ್ಟೊಂದು ಸಿಸ್ಟಮ್ಸ್ ಇರ್ತವೆ. ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ INS ಅಂದ್ರೆ ಜೈರೋಸ್ಕೋಪ್ ಮತ್ತು ಆಕ್ಸೆಲರೋಮೀಟರ್ಗಳಿಂದ ಖುದ್ದಾಗಿ ಮಿಸೈಲ್ನ ಪೊಸಿಷನ್ ತಿಳಿಸುವಂತ ವ್ಯವಸ್ಥೆ ಇರುತ್ತೆ. ಸ್ಯಾಟಲೈಟ್ ಬೇಸ್ಡ್ ಆಕ್ಯುರೇಟ್ ಮಾಹಿತಿ ಕೊಡೋ GPS ಸಿಸ್ಟಮ್ಸ್ ಕೂಡ ಇರ್ತವೆ. GPS ಆಗಿರ್ಬೋದು, ನಮ್ಮ ನಾವಿಕ್ ಆಗಿರ್ಬೋದು, ರಷ್ಯಾದ ಗ್ಲೋನಾಸ್ ಆಗಿರ್ಬೋದು, ಈ ರೀತಿ ಸಿಸ್ಟಮ್ಸ್ ಇರುತ್ತೆ. ಇದು ಕ್ಷಿಪಣಿಯ ಆಕ್ಯುರಸಿಯನ್ನು ಇನ್ನಷ್ಟು ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಟೆರೇನ್ ಮ್ಯಾಚಿಂಗ್ ಟೆರ್ಕಾಮ್ ವ್ಯವಸ್ಥೆ ಇರುತ್ತೆ. ಇದು ತನಗೆ ಕಾಣಿಸ್ತಿರೋ ಜಾಗಕ್ಕೂ ಈಗ ಆಲ್ರೆಡಿ ತನಗೆ ಫೀಡ್ ಮಾಡಿರೋ ಜಾಗಕ್ಕೂ ತಾಳೆ ಹಾಕಿ ನೋಡುತ್ತೆ. ಅಲ್ಲದೆ ಹೊರಗಡೆಯಿಂದ ಡೈರೆಕ್ಷನ್ ತಗೊಳ್ಳೋ ಕಮಾಂಡ್ ಗೈಡೆನ್ಸ್ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಕೊನೆಗೆ ಟಾರ್ಗೆಟ್ ಹತ್ತಿರ ಆದಾಗ ಟಾರ್ಗೆಟ್ನ ಲಾಕ್ ಮಾಡುವಂಥ ರೇಡಾರ್ ಇರುತ್ತೆ. ಇದಕ್ಕೆ ಆಕ್ಟಿವ್ ರೇಡಾರ್ ಹೋಮಿಂಗ್ ಅಂತ ಕರೀತಾರೆ. ಅದೇ ರೀತಿ ಟಾರ್ಗೆಟ್ನ ಶಾಖ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಗಳ ಆಧಾರದಲ್ಲಿ ಲಾಕ್ ಮಾಡುವಂಥ ಪ್ಯಾಸಿವ್ ಹೋಮಿಂಗ್ ವ್ಯವಸ್ಥೆ ಇರುತ್ತೆ. ಇವೆರಡರಲ್ಲೂ ಮೊದಲೇ ಟಾರ್ಗೆಟ್ನ ಹೀಟ್ ಸಿಗ್ನೇಚರ್ ರೂಪುರೇಷೆ ಫೀಡ್ ಮಾಡಿರ್ತಾರೆ. ಅದಕ್ಕೆ ಸರಿಯಾಗಿ ಹೋಲುವಂಥ ವಸ್ತು ಸಿಕ್ಕ ತಕ್ಷಣ ಲಾಕ್ ಮಾಡಿಬಿಡ್ತವೆ. ಉದಾಹರಣೆಗೆ ಶತ್ರುವಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡಿಬೇಕು ಅಂತ ಹೇಳಿದ್ರೆ ಅದರ ಹೀಟ್ ಸಿಗ್ನೇಚರ್ ಅನ್ನ ಲಾಕ್ ಮಾಡಿರ್ತಾರೆ ಮಿಸೈಲ್ಗೆ. ಅದರಲ್ಲಿ ಅದನ್ನು ಫೀಡ್ ಮಾಡಿರ್ತಾರೆ. ಈ ಕ್ಷಿಪಣಿ ಅದರ ಹತ್ರ ಹೋದಾಗ ಶತ್ರುಗಳು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆನ್ ಮಾಡಿಟ್ಕೊಂಡಾಗ ಅದರ ಹೀಟ್ ಸಿಗ್ನೇಚರ್ ಅನ್ನೇ ಪತ್ತೆ ಹಚ್ಚಿ ಹುಡುಕಿ ಹೋಗಿ ಅದನ್ನು ಹೊಡೆಯುತ್ತೆ. ಸಾಲ್ದು ಅಂತ ಇದರಲ್ಲಿ ಕೊನೆ ಕ್ಷಣದಲ್ಲಿ ಕರೆಕ್ಷನ್ ಮಾಡಿಕೊಳ್ಳೋ ಟರ್ಮಿನಲ್ ಗೈಡೆನ್ಸ್ ಸಿಸ್ಟಮ್ ಕೂಡ ಇರುತ್ತೆ. ಹೀಗೆ ಹಲವಾರು ವ್ಯವಸ್ಥೆ ಇದೊಂದು ಚಿಕ್ಕ ಜಾಗದಲ್ಲಿ ಸೇರಿರ್ತವೆ. ಇವೆಲ್ಲ ಸೇರಿ ಟಾರ್ಗೆಟ್ ಮಿಸ್ ಆಗದಂತೆ, ಕ್ಷಿಪಣಿ ಸರಿಯಾದ ಪಥದಲ್ಲಿ ನುಗ್ಗಿ ಹೊಡೆಯುವಂತೆ ಕೆಲಸ ಮಾಡ್ತವೆ. ಇಂಥ ಮಿಸೈಲ್ಗಳನ್ನು ಭೂಮಿ, ಸಮುದ್ರ, ಆಕಾಶ ಹಾಗೂ ಸಮುದ್ರದ ಆಳದಿಂದ ಸಬ್ಮರೀನ್ಗಳಿಂದಲೂ ಕೂಡ ಲಾಂಚ್ ಮಾಡ್ಬೋದು. ಮಿಸೈಲ್ಗಳ ಗುರಿ, ಉದ್ದೇಶ, ಮಿಷನ್ ಅನುಸಾರ ಅವುಗಳನ್ನು ಹಲವು ರೀತಿ ಡಿವೈಡ್ ಮಾಡ್ತಾರೆ. ಮಿಸೈಲ್ ಪ್ರಕಾರಗಳು. ಮಿಸೈಲ್ಗಳನ್ನು 16 ರೀತಿ ಕ್ಲಾಸಿಫೈ ಮಾಡ್ಬೋದು. ಇದರಲ್ಲಿ ಸಿಂಪಲ್ ಅಂದರೆ ಅವುಗಳ ರೇಂಜ್ ಆಧಾರದಲ್ಲಿ ಡಿವೈಡ್ ಮಾಡೋದು. ಇದರಲ್ಲೂ ಒಂದೊಂದು ದೇಶ ಒಂದೊಂದು ಪ್ಯಾರಾಮೀಟರ್ ಅಳವಡಿಸ್ಕೊಂಡಿದ್ದಾರೆ. ಆದರೆ ನಾವಿಲ್ಲಿ UN ಮತ್ತು ಸಿಪ್ರಿಯಂತಹ ಜಾಗತಿಕ ಸಂಸ್ಥೆಗಳ ಡೆಫಿನೇಷನ್ ತಗೊಳ್ಳೋದಾದರೆ 1000 ಕಿಲೋಮೀಟರ್ಗೂ ಹತ್ತಿರದ ಗುರಿಯನ್ನು ಉಡಾಯಿಸಬಲ್ಲ ಕ್ಷಿಪಣಿಗಳನ್ನು ಶಾರ್ಟ್ ರೇಂಜ್ ಮಿಸೈಲ್ ಅಂತ ಕರೀತಾರೆ. ನಮ್ಮ ಪೃಥ್ವಿ 1 ಕ್ಷಿಪಣಿ, ರಷ್ಯಾದ ಇಸ್ಕಾಂದರ್ M ಶಾರ್ಟ್ ರೇಂಜ್ ಮಿಸೈಲ್ಗಳಿಗೆ ಇದನ್ನು ನಾವು ಎಕ್ಸಾಂಪಲ್ ಆಗಿ ತಗೋಬಹುದು ಈ ಮಿಸೈಲ್ಗಳನ್ನು. ಅದೇ ರೀತಿ ಮೀಡಿಯಂ ರೇಂಜ್ ಕ್ಷಿಪಣಿಗಳು 1000ದಿಂದ 3500 ಕಿಲೋಮೀಟರ್ ಅಂತರದ ಟಾರ್ಗೆಟ್ಗಳನ್ನು ನಾಶ ಮಾಡ್ತವೆ. ಅಗ್ನಿ 2 ಮೀಡಿಯಂ ರೇಂಜ್ಗೆ ಬೆಸ್ಟ್ ಎಕ್ಸಾಂಪಲ್. 3500 ಕಿಲೋಮೀಟರ್ನಿಂದ 5500 ಕಿಲೋಮೀಟರ್ ತನಕದ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಇಂಟರ್ಮೀಡಿಯೇಟ್ ರೇಂಜ್ ಕ್ಷಿಪಣಿಗಳು ಅಂತ ಕರೀತಾರೆ. ಅಗ್ನಿ 3 ನಾವಿದಕ್ಕೆ ಉದಾಹರಣೆಯಾಗಿ ತಗೋಬಹುದು. ಇನ್ನು ಕೊನೆಯದಾಗಿ 5500 ಕಿಲೋಮೀಟರ್ಗೂ ಅಧಿಕ ದೂರ ಸಾಗಬಲ್ಲ ಕ್ಷಿಪಣಿಗಳನ್ನು ಇಂಟರ್ ಕಾಂಟಿನೆಂಟಲ್ ಅಥವಾ ಖಂಡಾಂತರ ಕ್ಷಿಪಣಿ ಅಂತ ಕರೀತಾರೆ. ಸದ್ಯ ಭಾರತ ಇವಾಗ ಡೆವಲಪ್ ಮಾಡ್ತಿರೋ ಅಗ್ನಿ 6 ಜೊತೆಗೆ ಆಲ್ರೆಡಿ ನಮ್ಮ ಹತ್ರ ಇರೋ ಅಗ್ನಿ 5 ICBM ಮಿಸೈಲ್ಗಳಿಗೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಎಕ್ಸಾಂಪಲ್ಸ್. ಉಳಿದಂತೆ ಮಿಸೈಲ್ಗಳನ್ನು ಎಲ್ಲಿಂದ ಲಾಂಚ್ ಮಾಡಿ ಎಲ್ಲಿಗೆ ಹೊಡೆಯೋಕೆ ಬಳಸ್ತಾರೆ ಅನ್ನೋದರ ಮೇಲೂ ಕೂಡ ಬೇರೆ ಬೇರೆಯಾಗಿ ಕ್ಲಾಸಿಫೈ ಮಾಡಲಾಗುತ್ತೆ. ಭೂಮಿಯಿಂದ ಭೂಮಿಗೆ ಹಾರಿಸಿದ್ರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ SSM ಅಂತ ಕರೀತಾರೆ. SM ಅಲ್ಲ, SSM ಅಂತ ಕರೀತಾರೆ. ಭೂಮಿಯಿಂದ ಗಾಳಿಗೆ ಹಾರಿಸಿದ್ರೆ ಸರ್ಫೇಸ್ ಟು ಏರ್ SAM ಮಿಸೈಲ್ ಅಂತ ಕರೀತಾರೆ. ಗಾಳಿಯಿಂದ ಗಾಳಿಗೆ ಹಾರಿಸಿದ್ರೆ ಏರ್ ಟು ಏರ್ AAM ಮಿಸೈಲ್ ಅಂತ ಕರೀತಾರೆ. ಗಾಳಿಯಿಂದ ಭೂಮಿಗೆ ಹೊಡೆದ್ರೆ ಏರ್ ಟು ಸರ್ಫೇಸ್ ಮಿಸೈಲ್ ASM ಅಂತ ಕರೀತಾರೆ. ಅದೇ ರೀತಿ ಯಾವ ಟಾರ್ಗೆಟ್ಗೆ ಹೊಡೆಯೋಕೆ ಬಳಸ್ತಾರೆ ಅನ್ನೋದರ ಮೇಲೂ ಕೂಡ ಡಿವೈಡ್ ಮಾಡ್ತಾರೆ. ಹಡಗುಗಳನ್ನು ಹೊಡೆಯೋಕೆ ಆಂಟಿ ಶಿಪ್ ಮಿಸೈಲ್, ಯುದ್ಧ ಟ್ಯಾಂಕ್ ಹೊಡೆಯೋಕೆ ಆಂಟಿ ಟ್ಯಾಂಕ್ ಮಿಸೈಲ್,
ಉಪಗ್ರಹಗಳನ್ನ ಹೊಡೆಯೋಕ್ಕೂ ಕೂಡ ಆಂಟಿ ಸ್ಯಾಟಲೈಟ್ ಮಿಸೈಲ್ ಸಿಸ್ಟಮ್ಸ್ ಇವೆ. ಕ್ರೂಸ್ ವರ್ಸಸ್ ಬ್ಯಾಲಿಸ್ಟಿಕ್ ಮಿಸೈಲ್. ಏನೋ ಮಿಸೈಲ್ಗಳ ಮೂವ್ಮೆಂಟ್ ಆಧಾರದಲ್ಲೂ ಕೂಡ 2 ರೀತಿ ಕ್ಲಾಸಿಫಿಕೇಶನ್ ಇದೆ. ಒಂದು ಕ್ರೂಸ್ ಮಿಸೈಲ್, ಇನ್ನೊಂದು ಬ್ಯಾಲಿಸ್ಟಿಕ್ ಮಿಸೈಲ್. ಬ್ಯಾಲಿಸ್ಟಿಕ್ ಮಿಸೈಲ್ ರಾಕೆಟ್ ತರ ಒಂದು ಆಂಗಲ್ ನಲ್ಲಿ ಮುಖ ಮಾಡಿ ಆರಂಭದಲ್ಲಿ ಮಾತ್ರ ಪವರ್ ಕೊಟ್ಟು ತುಂಬಾ ಫೋರ್ಸ್ ನಲ್ಲಿ ಹಾರತ್ತೆ. ಈ ಮಿಸೈಲ್ಗಳು ವಾಯುಮಂಡಲವನ್ನ ದಾಟಿ, ಅಂದ್ರೆ ವಾಯುಮಂಡಲದ ಘರ್ಷಣೆಯ ವಲಯವನ್ನ ದಾಟಿ ಕೆಲವೊಮ್ಮೆ ಸ್ಪೇಸ್ ವರೆಗೂ ಹಾರಿ ನಂತರ ನಿಗದಿತ ರಾಷ್ಟ್ರದ ಮೇಲಕ್ಕೆ ಹೋಗಿ ಆಮೇಲೆ ವಾಪಸ್ ಕೆಳಗಿಳಿದು ಕರ್ವ್ಡ್ ಪಾತ್ ನಲ್ಲಿ ಬಂದು ಕೆಳಗೆ ಬಂದು ಟಾರ್ಗೆಟ್ ಮೇಲೆ ಬೀಳ್ತವೆ. ಇವುಗಳ ಆಕ್ಯುರಸಿ ಕಮ್ಮಿ ಇರುತ್ತೆ, ಆದ್ರೆ ಅಷ್ಟು ಎತ್ತರದಿಂದ ಭಾರಿ ವೇಗದಲ್ಲಿ ಬಂದು ಇದು ಬೀಳೋದ್ರಿಂದ ಬಹಳ ಡೇಂಜರಸ್ ಅಂತ ಇವುಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಸಾಮಾನ್ಯವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಅದು ಅಣ್ವಸ್ತ್ರ ದಾಳಿಗೆ ಅಂತಲೇ ಮಾಡ್ಕೊಳ್ತಿರೋ ಮಿಸೈಲ್ ಅಂತ ಅದನ್ನ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಅಣ್ವಸ್ತ್ರ ದಾಳಿಯನ್ನ ಪರ್ಟಿಕ್ಯುಲರ್ ಪಾಯಿಂಟ್, ಓಕೆ ಈ ಬಿಲ್ಡಿಂಗ್ ಅಲ್ಲಿ ಈ ರೂಮಿಗೆ ಮಾತ್ರ ಹೊಡಿಬೇಕು ಆ ರೀತಿ ಯೂಸ್ ಮಾಡಲ್ವಲ್ಲ, ಒಂದು ಲಾರ್ಜ್ ಏರಿಯಾವನ್ನ, ಒಂದು ಸಿಟಿಯನ್ನ ಆ ರೀತಿ ಧ್ವಂಸ ಮಾಡಕ್ ಯೂಸ್ ಮಾಡ್ತಾರಲ್ವಾ. ಈ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಹಾಗೆ. ಇದು ಭಾರತದಿಂದ ಹಾರಿಸಿದ್ರೆ ಇಲ್ಲಿ ಸ್ಪೇಸಿಗೆ ಹೋಗಿ ಆಮೇಲೆ ಆ ಕಡೆ ಟ್ರಾವೆಲ್ ಮಾಡಿ ಪಾಕಿಸ್ತಾನದಲ್ಲೋ ಚೈನಾದಲ್ಲೋ ಟಾರ್ಗೆಟ್ ಏರಿಯಾ ಇರುತ್ತೆ ಒಂದಷ್ಟು ನಗರನೋ, ಅಲ್ಲಿಗೆ ಹೋಗಿ ಬೀಳುತ್ತೆ. ಆಕ್ಯುರೇಟ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಪಿನ್ ಪಾಯಿಂಟ್ ಆಕ್ಯುರಸಿಯನ್ನು ಇದರಲ್ಲಿ ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅನ್ನೋದು ಲೆಕ್ಕಾಚಾರ. ಜೊತೆಗೆ ಸಣ್ಣ ಪುಟ್ಟ ಕದನದಲ್ಲೆಲ್ಲ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಯೂಸ್ ಮಾಡಲ್ಲ, ಕ್ರೂಸ್ ಮಿಸೈಲ್ಗಳನ್ನೇ ಬಳಸೋದು. ಕ್ರೂಸ್ ಮಿಸೈಲ್ಗಳ ಆಕ್ಯುರಸಿ ಜಾಸ್ತಿ ಇರುತ್ತೆ. ಕ್ರೂಸ್ ಮಿಸೈಲ್ಗಳು ವಿಮಾನಗಳ ರೀತಿ ಇವುಗಳಿಗೆ ಜೆಟ್ ಇಂಜಿನ್ ಅಳವಡಿಸಲಾಗಿರುತ್ತೆ, ನಿರಂತರವಾಗಿ ಪವರ್ ಇರುತ್ತೆ. ಆದರೆ ಇವು ತುಂಬ ಕೆಳ ಹಂತದಲ್ಲಿ ಭೂಮಿಯಿಂದ ಕೆಲವೇ 100 ಮೀಟರ್ ಎತ್ತರದಲ್ಲಿ ಸಾಗ್ತವೆ. ಸೈಲೆಂಟ್ ಆಗಿ ಹೋಗಿ ಟಾರ್ಗೆಟ್ನ ನಾಶ ಮಾಡಿ ಬರ್ತವೆ. ಹೀಗಾಗಿ ರೆಡಾರ್ಗೆ ಸಿಗೋದು ಕೂಡ ಕಮ್ಮಿ. ನಮ್ಮ ಬ್ರಹ್ಮೋಸ್, ಅಮೆರಿಕದ ಟೊಮಹಾಕ್ ಕ್ರೂಸ್ ಮಿಸೈಲ್ಗಳಿಗೆ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಬ್ರಹ್ಮೋಸ್ ಅಂತೂ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಜಗತ್ತಿನ ಬೆಸ್ಟ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಏಕೈಕ ಅಂತಾನೂ ಕರೀತಾರೆ, ಬಟ್ ಕೆಲವರಿಂದ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಒನ್ ಆಫ್ ದಿ ಬೆಸ್ಟ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಬ್ರಹ್ಮೋಸ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಿಸೈಲ್ಗಳ ಬಗ್ಗೆ, ಮಿಸೈಲ್ ಟೆಕ್ನಾಲಜಿಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡುವಂತ ಪ್ರಯತ್ನ. ನಮ್ಮ ವರದಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಆಸಕ್ತರಿಗೆ ಈ ವರದಿಯನ್ನು ಶೇರ್ ಕೂಡ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.